ನಿಜವಾಗ್ಲೂ ನೀನೇನಾ? ಯಾಕೆ ಮಧು ಹಾಗೆ ಕೇಳ್ತಾ ಇದೆಯಾ? ಅಲ್ಲ, ಇಷ್ಟು ದಿನ ನೀನು ನೋಡ್ತಾ ಇದ್ದಿದ್ದಕ್ಕೂ ಇವತ್ತು ನೀನು ನೋಡ್ತಾ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಐಶು. ಹಾಗೇನಿಲ್ಲ ಮಧು. ಇಲ್ಲ ಐಶು, ನಿಜವಾಗ್ಲೂ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆಯಾ ಇವತ್ತು. ಹೌದಾ? ಹೇಗೆ ಕಾಣಿಸ್ತಾ ಇದ್ದೀನಿ? ಹೇಗೆ ಅಂದರೆ ಸ್ವಲ್ಪನೂ ಭಯನೇ ಇಲ್ಲದೆ ಇರೋ ಥರ. ಹಾಗೆ ಈ ವೈಟ್ ಡ್ರೆಸ್ಸಲ್ಲಿ ತುಂಬ ಸಿಂಪಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ನಿಜವಾಗ್ಲೂ ಥ್ಯಾಂಕ್ಸ್. ಸರಿ, ಅರ್ಜೆಂಟಾಗಿ ಬರೋಕ್ಕೆ ಹೇಳ್ದಲ್ಲ, ಯಾಕೆ ಐಶು? ನೋಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕರೆದೆ. ಏನು, ನಾಳೆ ಹುಡುಗ ಬರ್ತಾ ಇದ್ದಾನೆ ಅಂತ ತುಂಬ ಖುಷಿಯಾಗಿರೋ ಹಾಗಿದೆ. ಹೌದು. ಐಶು, ನಿಜ ಹೇಳ್ತಾ ಇದೆಯಾ? ನೀವೇ ತಾನೇ ಹೇಳಿದ್ದು. ನೀನು ಹುಡುಗ ಬರ್ತಾ ಇರೋದೇನೋ ನಿಜನೇ ತಾನೇ? ನಾನು ನಿಜನೇ ಹೇಳ್ತಾ ಇದ್ದೀನಿ. ಆದರೆ ನಿನ್ನ ಮುಖದಲ್ಲಿರೋ ಈ ಖುಷಿಗೆ ಅದೇನಾ ಕಾರಣ? ಹೌದು ಮಧು, ನಿಜವಾಗ್ಲೂ ನೀನು ನನ್ನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೋಡು. ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಸುಮ್ಮನೆ ಏನೇನೋ ಮಾತಾಡಿ ನನ್ನ ಮನಸ್ಸು ನೋಯಿಸ್ಬೇಡ ಐಶು. ನಿಜವಾಗ್ಲೂ ಈಗ ನೀನು ಕರೆದಿದ್ದೇನು ಗೊತ್ತಾ? ಗೊತ್ತು ಬಿಡು, ನಾಳೆನೇ ಹುಡುಗನ ಕಡೆಯವ್ರು ಬರ್ತಿದ್ದಾರೆ ಅಂತ ಹೇಳಕ್ ತಾನೇ ಬಂದಿದ್ಯಾ. ಅದು ಸರಿ, ಹುಡುಗ ಯಾರು ಗೊತ್ತಾ? ಗೊತ್ತು ಐಶು, ನಿಮ್ಮ ಅಪ್ಪಾಜಿ ಫಾರಿನ್ ಹುಡುಗನ್ ತಾನೇ ನೋಡಿದ್ದಾರೆ. ಹೌದು ಮಧು, ಹುಡುಗ ಎಷ್ಟು ಚೆನ್ನಾಗಿದ್ದಾನೆ ಗೊತ್ತಾ? ನಮ್ಮ ಅಣ್ಣ ಫೋಟೋ ಕೂಡ ತೋರಿಸ್ದ. ನನಗಂತೂ ಸಂಪೂರ್ಣವಾಗಿ ಒಪ್ಪಿಗೆ ಆಗಿದೆ ಮಧು. ಅದಕ್ಕೆ ಲಾಸ್ಟ್ ಡೇ ಅಲ್ವಾ, ಸೊ ನಿನ್ಗೊಂದು ಮಾತು ಹೇಳಿಬಿಡೋಣ ಅಂತ ಬಂದೆ. ಸಾರಿ. ಅಂದರೆ ನನ್ನ ಪ್ರೀತಿಗೆ ಬೆಲೆನೇ ಇಲ್ವಾ ಐಶು? ಏನು ಪ್ರೀತಿಗೆ ಬೆಲೆನಾ? ಅಲ್ಲ, ಹುಡುಗನ ಕಡೆಯವ್ರು ಬರ್ತಿದ್ದಾರೆ ಅಂತ 1 ತಿಂಗಳು ಮುಂಚೆ ಹೇಳಿದ್ರು ನೀನೇನು ಆಕ್ಷನ್ ತಗೊಳ್ಳೇನೆ ಸುಮ್ಮನೆ ನಿನ್ನ ಪಾಡಿಗೆ ನೀನು ಆರಾಮಾಗಿ ಕೆಲ್ಸಕ್ಕೆ ಇದೆಯಾ. ಅದಕ್ಕೆ ನಿಮ್ಮ ಮನೇಲಿ ಯಾವ ಸಂಬಂಧ ನೋಡ್ತಾರೋ ಅವ್ರನ್ನೇ ಮದುವೆ ಮಾಡ್ಕೊಂತೀಯಾ? ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ? ಮನೆ ಪರಿಸ್ಥಿತಿ ಈ ರೀತಿ ಇದೆ, ನನ್ನ ಹುಡುಗನ ಕಡೆಯವ್ರು ಬರ್ತಿದ್ದಾರೆ ಅಂತ ನಾನು ನಿನ್ಗೆ ಹೇಳಿದ್ರು ಕೂಡ ನೀನೇನು ಆಕ್ಷನ್ ತಗೊಳ್ಳಿ ಆರಾಮಾಗಿದ್ಯಾ. ಅಂದ್ರೆ ಏನರ್ಥ? ನಿನಗೂ ನಾನು ಬೇಕಾಗಿಲ್ಲ, ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತ ತಾನೆ? ಐಶು, ಹುಚ್ಚುಚ್ಚಾಗಿ ಏನೇನೋ ಮಾತಾಡಬೇಡ. ಸಡನ್ ಆಗಿ ಯಾವ ನಿರ್ಧಾರವನ್ನು ತಗೊಳಕ್ಕಾಗಲ್ಲ. ಯಾಕೆ ತಗೊಳಕ್ಕಾಗಲ್ಲ? ಇಷ್ಟು ದಿನ ಏನ್ ಮಾಡಿದ್ರೆ ನೀವು? ಏನು ಐಶು, ನೀನು ಈ ಥರ ಮಾತಾಡ್ತಾ ಇದೆಯಾ? ಸಡನ್ ಆಗಿ ಹುಡುಗನ್ ಕರೆಸ್ತಾ ಇರೋದು ನಿಮ್ಮ ಮನೆಯವರು. ನಾನು ಮೊದಲೇ ಹೇಳಿದ್ದೀನಿ ತಾನೆ, ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿದ್ದೀನಿ, ಎಲ್ಲರೂ ಒಪ್ಕೊಂಡಿದ್ದಾರೆ ಅಂತ. ನಿಮ್ಮನೆಯವ್ರು ಒಪ್ಕೊಂಡ್ಬಿಟ್ರೆ ಸಾಕಾ? ನಮ್ಮನೇಲಿ ಬಂದು ಮಾತಾಡ್ಬೇಕು ತಾನೆ? ಅವತ್ತು ಕೇಳಿದ್ದಕ್ಕೆ ಏನಂತ ಹೇಳಿದೆ? ಈಗಲೇ ಬೇಡ, ಇನ್ನೂ ಸ್ವಲ್ಪ ದಿನ ಹೋಗ್ಲಿ ಅಂತ ತಾನೇ ಹೇಳಿದ್ ನೀನು. ಅದಕ್ಕೆ ಸುಮ್ಮನೆ ಆಗ್ಬಿಡದಾ? ಮತ್ತೆ ಮೇಡಮ್ ಅವ್ರು ಪರ್ಮಿಷನ್ ಕೊಡದೆ ನಾನು ಹೇಗೆ ಮುಂದುವರಿಯೋಕ್ಕಾಗುತ್ತೆ? ಸರಿ, ಇವಾಗ ನಾಳೆ ಹುಡುಗನ ಕಡೆಯವ್ರು ಬರ್ತಿದ್ದಾರಲ್ಲ, ಏನ್ ತೀರ್ಮಾನ ಮಾಡಿದ್ಯಾ? ಹುಡುಗನ ಕಡೆಯವ್ರು ಬರ್ತಿದ್ದಾರೆ ಅಷ್ಟೇ ತಾನೇ, ಏನು ಮದುವೆ ಮಾಡ್ಕೊಂಡು ಹೋಗಲ್ವಲ್ಲ ಬಿಡು. ಅಂದ್ರೆ ಹುಡುಗನ ಕಡೆಯವ್ರು ಬರ್ತಾ ಇದ್ದಾರೆ ಅಂತಂದ್ರೆ ನಿನಗೆ ಸ್ವಲ್ಪನೂ ಏನು ಟೆನ್ಷನ್ ಇಲ್ಲ ಅಲ್ವಾ ಮಧು? ನೋಡು ಐಶು, ನಮ್ಮ ಹುಡುಗಿ ಯಾವತ್ತಿದ್ರು ನನಗೆ ಅಂತ ನನಗೆ ಕನ್ಫರ್ಮ್ ಆಗಿದ್ಮೇಲೆ ನಾನು ಯಾಕೆ ಟೆನ್ಷನ್ ತಗೋಬೇಕು? ಹಾಗಂತ ನಿನಗೆ ನೀನೇ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ರೆ? ನಾನು ಆಗ್ಲೇ ಹೇಳಿದೆ ತಾನೆ, ಅಪ್ಪಾಜಿ ಜಯ ಹತ್ರ ಮಾತಾಡೋಕೆ ಹೋಗಿದ್ದಾರೆ ಅಂತ. ಅಲ್ಲ ಮಧು, ನಾಳೆನೇ ಹುಡುಗನ ಕಡೆಯವ್ರು ಬರ್ತಿದ್ದಾರೆ. ಈ ಸಿಚುವೇಶನ್ ಅಲ್ಲಿ ನಿಮ್ಮ ಅಪ್ಪಾಜಿನ ಕಳ್ಸಿದ್ಯಾ ಮಾತಾಡೋಕೆ? ಇದೇ ಕೆಲಸ ಮೊದಲೇ ಮಾಡಿದಿದ್ರೆ? ಇಷ್ಟು ದಿನ ನೀನು ಸುಮ್ಮನೆ ಇದ್ದೆ ಅಲ್ವಾ ಐಶು? ಈಗ ಇದ್ದಕ್ಕಿದ್ದಾಗೆ ನಿಮ್ಮ ಮನೇಲಿ ಹುಡುಗನ್ ಕರೆಸಿ ನನಗೆ ಟೆನ್ಷನ್ ಕೊಟ್ರೆ ನಾನು ಏನು ಮಾಡಲಿ ಹೇಳು? ಗೊತ್ತಾಗ್ತಾ ಇದೆ ಬಿಡು, ನಿನಗೆ ಸ್ವಲ್ಪನೂ ನನ್ನ ಬಗ್ಗೆ ಕಾಳಜಿನೂ ಇಲ್ಲ, ಸ್ವಲ್ಪನೂ ಟೆನ್ಷನ್ ಇಲ್ಲ. ನಿನಗೆ ಎಷ್ಟು ಆರಾಮಾಗಿದ್ದೀಯಾ ನೋಡು. ನೀನು ಹೀಗೆ ಮಾತಾಡಿದ್ರೆ ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗುತ್ತೆ ಐಶು. ಐಶು, ಮಾತಾಡು, ನಿಜವಾಗ್ಲೂ ನೀನು ಹುಡುಗನ ಒಪ್ಕೊಂಡಿದ್ಯಾ? ಒಪ್ಕೊಂಡಿರ್ತೀಯ ಬಿಡು, ಎಷ್ಟೇ ಆಗಲಿ ನಿಮ್ಮ ಅಪ್ಪಾಜಿ ಫಾರಿನ್ ಹುಡ್ಕೊಂಡು ನೋಡಿದಾರಲ್ವಾ, ಇನ್ನು ನಾನು ಹೇಗೆ ಇಷ್ಟ ಆಗ್ತೀನಿ ನಿನಗೆ? ಹಾಗೆಲ್ಲ ನೋಡಬೇಡ ಐಶು, ನಿಜವಾಗ್ಲೂ ನನಗೆ ಭಯ ಆಗುತ್ತೆ. ಸರಿ, ನಾನು ಫಾರಿನ್ ಹುಡುಗನ ಮದುವೆ ಆಗ್ತೀನಿ ಅಂದ್ರೆ ನೀನು ನನ್ನನ್ನು ಬಿಟ್ಕೊಡ್ತೀಯಾ? ನೀನೀಗೆಲ್ಲ ಮಾತಾಡಿದ್ರೆ ನಿಜವಾಗ್ಲೂ ನನಗೆ ಕೋಪ ಬರುತ್ತೆ ಐಶು. ನೋಡಿ, ಸುಮ್ಮನೆ ಆದ್ರೆ ನಿಮ್ಮ ಬಾಯಿಂದ ಬಿಟ್ಕೊಡಲ್ಲ ಅನ್ನೋ ಮಾತು ಬರುತ್ತಾ ಅಂತ ನನಗೀಗ ಅರ್ಥ ಆಗ್ತಾ ಇದೆ. ನಾನು ನಿಜವಾಗ್ಲೂ ನಿಮ್ಗೆ ಇಷ್ಟ ಇಲ್ಲ ಅಂತ. ಹೌದಾ? ನೀನು ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ? ನಾನು ಹೇಳೋದು ಹೇಳಿದ್ದೀನಿ ಮಧು, ಇದ್ರ ಮೇಲೆ ನಿಮ್ಮಿಷ್ಟ. ನೀನೇನು ಭಯ ಪಡಬೇಡ ಐಶು, ನಮ್ಮ ಅಪ್ಪಾಜಿ ಎಲ್ಲ ನೋಡ್ಕೊತಾರೆ. ಅಕಸ್ಮಾತ್ ನಮ್ಮ ಅಣ್ಣ ಒಪ್ಪಿಲ್ಲ ಅಂದ್ರೆ? ಇನ್ನೇನು ಮಾಡೋಕ್ಕಾಗುತ್ತೆ, ನಾವಿಬ್ಬರೇ ಹೋಗಿ ಮದುವೆ ಮಾಡ್ಕೊಳ್ಳೋಣ ಅಷ್ಟೇ. ಓಹೋ, ಅಷ್ಟೊಂದು ಧೈರ್ಯ ಆಯ್ತಾ ನಿಮ್ಗೆ? ನನ್ನ ಧೈರ್ಯದ ಬಗ್ಗೆನೇ ಮಾತಾಡ್ತಾ ಇದೀಯಾ? ಮತ್ತೆ ಅದಕ್ಕೆಲ್ಲ ನಾನು ಒಪ್ಪಲ್ಲ. ಎಷ್ಟೇ ಕಷ್ಟ ಆದ್ರೂ ಮನೇಲಿ ಒಪ್ಸಿನೇ ಮದುವೆ ಮಾಡ್ಕೋಬೇಕು. ಮತ್ತೆ ಯಾಕೆ ಟೆನ್ಷನ್ ತಗೊಂತೀಯಾ? ನಾನು ಇದ್ದೀನಿ ಬಿಡು. ನೀವು ಹೀಗೆ ಹೇಳ್ತಾ ಕೂತ್ಕೊಂಡ್ರೆ ನಾಳೆ ನನ್ನ ಮದುವೆನೇ ಆಗೋಗ್ಬಿಡುತ್ತೆ. ನನ್ನನ್ನು ಬಿಟ್ಟು ನೀನು ಯಾರನ್ನೂ ಮದುವೆ ಆಗಲ್ಲ ಅನ್ನೋದು ನನಗೆ ಚೆನ್ನಾಗಿ ನಂಬಿಕೆ ಇದೆ. ಹಾಗೇನಿಲ್ಲ, ನೀವು ಬಂದು ನಮ್ಮ ಅಣ್ಣನ ಒಪ್ಪಿಸ್ಲಿಲ್ಲ ಅಂದ್ರೆ ನಮ್ಮ ಅಣ್ಣ ಯಾವ ಹುಡುಗನ ನೋಡ್ತಾರೋ ನಾನು ಅವ್ರನ್ನೇ ಮದುವೆ ಮಾಡ್ಕೊತೀನಿ. ಹೌದಾ? ಹೌದು. ಇಲ್ಲಿ ನನ್ನ ಮುಖ ನೋಡ್ಕೊಂಡು ಹೇಳು ನೋಡೋಣ. ಮುಖ ನೋಡ್ಕೊಂಡು ನಿಂತ್ಕೊ ಅಂತ ಅಲ್ಲ ಹೇಳಿದ್ದು, ನನ್ನ ಮುಖ ನೋಡ್ಕೊಂಡು ಹೇಳು ಅಂತ ಹೇಳ್ತಿರೋದು ನಾನು. ಅಲ್ಲೋಡು, ಏನು ಮಾತಾಡದೆ ಸುಮ್ಮನೆ ನಿಂತಿರೋದು. ನಿಜವಾಗ್ಲೂ ನಿಮ್ಮ ಮೇಲೆ ಎಷ್ಟು ಕೋಪ ಬರ್ತಿದೆ ಗೊತ್ತಾ ನನಗೆ? ಸರಿ, ಅದೆಲ್ಲ ಬಿಡು. ನೀನು ಇಷ್ಟು ಖುಷಿಯಾಗಿರೋದಕ್ಕೆ ನಿಜವಾದ ಕಾರಣ ಏನು ಅಂತ ಹೇಳು. ಹೇಳಲ್ಲ. ಸುಮ್ಮನೆ ನನಗೆ ಸತಾಯಿಸ್ಬೇಡ ಐಶು, ನಿಜ ಹೇಳು, ಏನಾಯ್ತು? ನಿಜ ಹೇಳು, ಸುಳ್ಳು ಹೇಳ? ನಿನ್ನ ಮನಸ್ಸಿಂದ ಸುಳ್ಳು ಹೇಳಬೇಕು ಅಂತ ಅನ್ಸಿದ್ರೆ ಸುಳ್ಳು ಹೇಳು, ಪರವಾಗಿಲ್ಲ. ನಿಮ್ಮ ಜೊತೆ ತುಂಬಾ ಮಾತಾಡ್ಬೇಕು ಮಧು. ಮಾತಾಡು ಐಶು, ಅದಕ್ಕೆ ತಾನೇ ಬಂದಿದ್ದೀನಿ. ಏನ್ ಗೊತ್ತಾ ಮಧು, ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನನಗೂ ಹೇಳಿದ್ರೆ ನಾನು ಖುಷಿ ಪಡ್ತೀನಲ್ವಾ? ಹೇಗೆ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಹೇಗಾದರೂ ಹೇಳು, ಸುಳ್ಳಂತೂ ಹೇಳಬೇಡ ನನಗೆ. ಐ ಲವ್ ಯು. ಐ ಲವ್ ಯು ಟು ಐಶು. ಈಗಲಾದರೂ ಹೇಳ್ಬೋದಲ್ವಾ? ನಿಮಗೆ ಗೊತ್ತಾ, ನಿಜವಾಗ್ಲೂ ನಮ್ಮಿಬ್ರು ಮದುವೆಗೆ ಅಣ್ಣ ಒಪ್ಪಿಗೆ ಕೊಟ್ಟಿದ್ದಾನೆ.
ನಿಜ ಹೇಳ್ತಾ ಇದೆಯಾ ಐಶು? ಏನು ಮಾತಾಡಿದೆ ಜೈ ಹತ್ರ? ಏನು ಮಾತಾಡಿದೆ ಅಂದರೆ ಮೊದಲು ಇಷ್ಟ ಇಲ್ಲ ಅಂತ ಹೇಳಿದ್ದೆ, ಆದರೂ ಕೂಡ ಅಣ್ಣ ಇಲ್ಲ ನೀನು ಮದುವೆ ಮಾಡ್ಕೊಳ್ಳೇಬೇಕು ಅಂತ ಹಠ ಮಾಡಿದ್ದ. ಆಮೇಲೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಅದಕ್ಕೆ ಹತ್ರ ತುಂಬ ಸ್ವಲ್ಪ ಎಮೋಷನಲ್ ಆಗಿ ನನ್ನ ಮದುವೆ ಇಷ್ಟ ಇಲ್ಲ, ನಾನು ಒಂದು ಹುಡುಗನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟೆ. ಹೌದಾ? ಏನೂ ಅಂದಿಲ್ವಾ ನಿಮ್ಮ ಅದಕ್ಕೆ? ಏನಂತಾರೆ, ಸಡನ್ನಾಗಿ ಹೇಳಿದ್ರಿಂದ ಅವ್ರಿಗೂ ಕೂಡ ಶಾಕ್ ಆಯಿತು. ಆಮೇಲೆ ಯಾರು ಏನು ಅಂತ ಎಲ್ಲ ಕೇಳಿದ್ರು. ಸೊ ಇನ್ನು ಮುಚ್ಚಿಟ್ಟು ಪ್ರಯೋಜನ ಇಲ್ಲ, ಏನಾದರೂ ಅತ್ತಿಗೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಿಮ್ಮ ಹೆಸರೇ ಹೇಳಿಬಿಟ್ಟೆ. ವಾವ್, ಗ್ರೇಟ್ ಐಶು. ಗ್ರೇಟ್ ಅಂತ ಎಷ್ಟು ಭಯ ಆಗಿತ್ತು ಗೊತ್ತಾ ನನಗೆ. ಆಮೇಲೇನು, ಅಣ್ಣ ಹುಡುಗನ ಜೊತೆ ಮಾತಾಡೋಕೆ ಹೋಗಿದ್ದ. ಸೊ ಫೋನ್ ಮಾಡಿ ಮನೆಗೆ ಕರೆಸಿ ಆಮೇಲೆ ಇರೋ ವಿಷಯ ಹೇಳಿದ್ರು. ಸರಿ ಅಣ್ಣ ಬಂದು ನನ್ನ ಹತ್ರ ಡೈರೆಕ್ಟಾಗಿ ಮಾತಾಡ್ದ. ಅವಾಗಿರೋ ವಿಷಯ ಎಲ್ಲ ಹೇಳಿದೆ. ಈಗ ಅಣ್ಣಂಗೆ ನೀವೇ ಅಂತ ಗೊತ್ತಾಗಿದೆ. ನಿಜನಾ ಐಶು? ಈಗ ನಾನು ಹೇಗೆ ಮುಖ ತೋರಿಸ್ಲಿ? ನನಗೊಂಥರ ಶೇಮ್ ಆಗ್ತಾ ಇದೆ. ಯಾಕೆ? ಜೈ ನನ್ನ ಬಗ್ಗೆ ಏನು ತಪ್ಪು ತಿಳ್ಕೊಂಡು ಅಂತ ನನಗೊಂಥರ ಮುಜುಗರ ಆಗ್ತಿದೆ ಐಶು. ಹಾಗೆಲ್ಲ ಏನಿಲ್ಲ ಮಧು, ಅಣ್ಣಂಗೆ ಸ್ವಲ್ಪ ಕೋಪ ಬಂತು. ಅಪ್ಪಾಜಿ ನೋಡಿರೋ ಹುಡುಗನ ಮದುವೆ ಆಗಲಿಲ್ವಲ್ಲ ಇವಳು ನನ್ನ ಫ್ರೆಂಡ್ನ ಒಪ್ಕೊಂಡಿದ್ದಾಳೆ ಅಂತ. ಆಮೇಲೆ ನೀವು ಅಂತ ಗೊತ್ತಾಗಿ ಸ್ವಲ್ಪ ಸಮಾಧಾನದಿದ್ದೆ ಅಂತ. ಆಮೇಲೆ ನಾನೆಲ್ಲ ಹೊರಟೋದೆ. ಆಮೇಲೆ ಅದಕ್ಕೆ ಹತ್ರ ವೀಣಕ್ಕ ಹತ್ರ ಹೇಳ್ತಾ ಇದ್ರು, ಪರವಾಗಿಲ್ಲ ಮಧು ಜೊತೆ ಆದರೆ ನನಗೆ ಒಪ್ಪಿಗೆನೆ ಅಂತ ಹೇಳಿದ್ರು ಗೊತ್ತಾ. ಪ್ರಾಮಿಸ್? ನಿಜವಾಗ್ಲೂ ಮಧು, ಅಣ್ಣ ಒಪ್ಕೊಂಡಿದ್ದಾರೆ. ಈಗ ಅಪ್ಪಾಜಿನ ಒಪ್ಸೋದೇ ಇರೋದು. ಹಬ್ಬ, ನಿಮ್ಮ ಅಣ್ಣ ಒಪ್ಕೊಂಡಿದ್ದಾನಲ್ಲ, ನನಗೆ ಸಾಕು. ಮಧು ನನಗೆ ನಿಜವಾಗ್ಲೂ ಎಷ್ಟು ಟೆನ್ಷನ್ ಇತ್ತು ಗೊತ್ತಾ. ಹಬ್ಬ, ಮನಸ್ಸಿಂದ ಭಾರ ಎಲ್ಲ ಇಳಿಸ್ದಾಗಾಯ್ತು. ನಿನ್ನ ಮಾತು ಕೇಳಿ ನಾನು ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಟೆನ್ಷನೇ ಇಲ್ಲ ನನಗೆ. ಈಗ ನೋಡಿದ್ರೆ ಅಪ್ಪಾಜಿನೂ ಮಾತಾಡ್ತೀನಿ ಅಂತ ಹೋಗಿದ್ದಾರೆ. ಸೊ ಇವಾಗ ಇನ್ನೂ ಈಸಿ ಆಗುತ್ತೆ ನಮಗೆ. ಇವಾಗ ಯಾರು ಏನಾದರೂ ಮಾತಾಡ್ಕೊಳ್ಳಿ, ಹೇಗಾದರೂ ಮಾಡಲಿ, ನನಗೇನು, ನಾನು ಇರೋ ವಿಷಯ ಅಣ್ಣಂಗೆ ಹೇಳಿಬಿಟ್ಟಿದ್ದೀನಿ. ಅಣ್ಣ ಒಪ್ಕೊಂಡಾಗಿದೆ. ಈಗ ಅಪ್ಪಾಜಿನ ಒಪ್ಸೋದು ಅಣ್ಣಂಗೆ ಬಿಟ್ಬಿಟ್ಟಿದ್ದೀನಿ. ಅಯ್ಯೋ, ನನಗೆ ನಿಜವಾಗ್ಲೂ ಈಗ ನನಗೆ ಟೆನ್ಷನ್ ಆಗ್ತಿದೆ ಐಶು. ಯಾಕೆ ಮದು ಟೆನ್ಷನ್ ಮಾಡ್ಕೊತಾ ಇದ್ದೀರಾ? ನೀನೇನೋ ನಿಮ್ಮ ಅಣ್ಣನ ಹತ್ರ ಹೇಳಿದ್ಯಾ. ಈಗ ಜೈ ನನ್ನ ಎದುರುಗಡೆ ಬಂದರೆ ನಾನು ಏನು ಮಾತಾಡಲಿ ಐಶು? ನೀವೇನು ಮಾತಾಡಬೇಡಿ, ಅಣ್ಣನೇ ಮಾತಾಡ್ತಾನೆ. ಯಪ್ಪ, ಯಾಕಾದರೂ ಹೇಳ್ದು ಅಂತ ನನಗೀಗ ಅನ್ನಿಸ್ತಾ ಇದೆ. ಹೇಳ್ದೆ ಹೋಗಿದ್ರೆ ನಾನು ನಿಮಗೆ ಸಿಗ್ತಾ ಇರಲಿಲ್ವಲ್ಲ. ಹಾಗೆಲ್ಲ ಏನಿಲ್ಲ ಐಶು, ಅಷ್ಟೊಂದೆಲ್ಲ ಏನು ಸೀನಿಲ್ಲ. ಬರೀ ಇದೇ ಆಯಿತು ನಿಮ್ಮದು. ಸರಿ, ಈಗ ಮುಂದೆ ಏನು ಮಾಡಬೇಕು ನಾನು? ನನ್ನ ಕೆಲಸ ಮುಗೀತು. ಈಗಿರೋದೆಲ್ಲ ನಿಮ್ಮ ಕೆಲಸನೇ. ನೆಕ್ಸ್ಟ್ ಇವಾಗ ಅಣ್ಣ ನಿಮ್ಮ ಜೊತೆ ಏನು ಮಾತಾಡ್ತಾನೆ ಏನು ಬಿಡ್ತಾನೆ ಅದಂತೂ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮನ್ನು ಒಪ್ಕೊಂಡಿರೋದಂತೂ ನಿಜ. ಸೊ ಏನೇ ಮಾತಾಡಿದ್ರು ನೋಡ್ಕೊಂಡು ಮಾತಾಡಿ. ಥ್ಯಾಂಕ್ಸ್ ಐಶು. ಥ್ಯಾಂಕ್ಸ್ ಯಾಕೆ? ಇಷ್ಟು ಧೈರ್ಯ ಮಾಡಿ ಮನೇಲಿ ಹೇಳಿದ್ಯಲ್ಲ, ಅದಕ್ಕೆ. ಇದರಲ್ಲೇ ಗೊತ್ತಾಗುತ್ತೆ ನೀನು ನನ್ನನ್ನು ಎಷ್ಟು ಇಷ್ಟಪಡ್ತೀಯ ಅಂತ. ಹೌದಾ? ಏಕೆ ಸುಳ್ಳ? ನನಗೆ ಗೊತ್ತಿಲ್ಲಪ್ಪ. ಇನ್ನೊಂದು ವಿಷಯ ಗೊತ್ತಾ ಮಧು, ಮನೇಲಿ ಎಲ್ಲರೂ ಒಪ್ಕೊಂಡ್ಮೇಲೆ ನಮ್ಮನ್ನು ಯಾರು ಮದುವೆ ಮಾಡ್ಕೊಳ್ಳಿ ಅಂತ ಫೋರ್ಸ್ ಮಾಡಲ್ಲ. ಅದು ನಮ್ಮ ಇಷ್ಟ. ಯಾಕೆ ಐಶು, ಇಷ್ಟು ಬೇಗ ಮದುವೆ ಆಗೋಕ್ಕೆ ನಿನಗೆ ಇಷ್ಟ ಇಲ್ವಾ? ಫಸ್ಟು 2 ಫ್ಯಾಮಿಲಿನೂ ಒಪ್ಕೊಂಡ್ಲಿ ಮಧು. ಆಮೇಲೆ ಇನ್ನೂ 1 ವರ್ಷ ಟೈಮ್ ಇರುತ್ತಲ್ವಾ. ಸೊ ನಿಧಾನವಾಗಿ ಮಾಡ್ಕೊಂಡ್ರಾಗುತ್ತೆ. ಹೌದು, ಮನೇಲಿ ಒಪ್ಕೊಂಡ್ರೆ ಸಾಕು. ಸರಿ ಐಶು, ಇವತ್ತು ನಮ್ಮ ಮನೆಗೆ ಬರ್ತೀಯಾ? ನಮ್ಮ ಅಮ್ಮಂಗೆ ನಿನ್ನ ಪರಿಚಯ ಮಾಡಿಸ್ತೀನಿ. ಇವತ್ತಾ? ಏಕೆ ಬರಲ್ವಾ? ಹಾಗೇನಿಲ್ಲ. ಮತ್ತೆ ಯಾಕೆ ಯೋಚನೆ ಮಾಡ್ತೀಯಾ? ಬಾ ಹೋಗೋಣ. ನಿಮ್ಮಮ್ಮ ಏನಂತಾರೋ ಏನೋ. ಅಮ್ಮಂಗೆ ನೀನು ನೋಡಬೇಕು ಅಂತ ತುಂಬ ಆಸೆ ಇದೆ ಐಶು. ನಾನೇ ತುಂಬ ಡಿಲೇ ಮಾಡ್ತಾಯಿದ್ದೀನಿ, ನಿನ್ನ ಕರ್ಕೊಂಡು ಹೋಗೋಕ್ಕೆ ಆಗ್ತಾಯಿಲ್ಲ. ಸೊ ಇವತ್ತಿಷ್ಟು ಒಳ್ಳೆ ವಿಚಾರ ಹೇಳಿದ್ಯಾ, ನಾನು ಮಿಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಾ, ಇವತ್ತೇ ಅಮ್ಮಂಗೆ ನಿನ್ನನ್ನು ಪರಿಚಯ ಮಾಡಿಸ್ತೀನಿ. ಮಧು, ನಾನು ಏನು ಮಾತಾಡಲಿ ನಿಮ್ಮ ಅಮ್ಮನ ಹತ್ರ? ನೀನೇನು ಮಾತಾಡಬೇಡ, ಅಮ್ಮನೇ ಮಾತಾಡ್ತಾರೆ. ಬಾ. ಆದರೂ ನನಗೆ ಯಾಕೋ ಭಯ ಆಗ್ತಿದೆ ಮಧು. ಐಶು, ನಮ್ಮಮ್ಮ ಹುಲಿನೂ ಸಿಂಹನ ಅಲ್ಲ ಕಣೆ. ಅವರೆಷ್ಟು ದಿವಸದಿಂದ ಹೇಳ್ತಾ ಇದ್ದಾರೆ ಗೊತ್ತಾ, ನಿಮ್ಮ ಹುಡುಗಿನ ಕರ್ಕೊಂಬ ಮನೆಗೆ ಅಂತ. ಆದರೆ ಇವತ್ತು ಆ ಕಾಲ ಕೂಡ ಬಂದಿದೆ. ಹೋಗೋಣ ಬಾ. ಸರಿ, ನಡೀರಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ವೀಣಾ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋ ತುಂಬಾ ಲೆಂತ್ ಕಡಿಮೆ ಇದೆ ಸ್ನೇಹಿತರೆ, ದಯವಿಟ್ಟು ಕ್ಷಮಿಸಬೇಕು. ಎವ್ರಿ ಸ್ಯಾಟರ್ಡೆ ಸಂಡೇ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ. ಮನೆ ಹತ್ರನೇ ಟೆಂಪಲ್ಗಳಿರೋದ್ರಿಂದ ತುಂಬಾ ವಾಯ್ಸ್ ಎಲ್ಲ ಕೊಡೋಕ್ಕೆ ಆಗೋದಿಲ್ಲ. ಈ ರೇಡಿಯೋ ಎಲ್ಲ ಹಾಕ್ಬಿಡ್ತಾರೆ, ನೋಡ್ಬೋದು ನೀವು ಸ್ಟಾರ್ಟಿಂಗಿಂದ ನೋಡ್ಕೊಂಬಂದಿದ್ದೀರಾ. ಸೊ ಫ್ರೀ ಟೈಮಲ್ಲಿ ನಾನು ವಾಯ್ಸ್ ಕೊಡ್ತಾ ಇರ್ತೀನಿ. ಆ ಟೈಮಲ್ಲೇ ಈ ಥರ ಆಗ್ಬಿಟ್ಟಿರುತ್ತೆ. ಸೊ ಬಿಟ್ಟರೆ ಮತ್ತೆ ನಾನು ಬ್ಯುಸಿ ಆಗ್ತೀನಿ. ಸೊ ಆದಷ್ಟು ನಾಳೆ ಒಂದು ಒಳ್ಳೆ ವಿಡಿಯೋ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಮಧು ಐಶುದು ವಿಡಿಯೋ ಬರುತ್ತೆ ನಾಳೆನೂ. ಹಾಗೆ ತುಂಬ ಜನದ ಪ್ರಾಬ್ಲಮ್ ಏನಂದರೆ ಮಧುನ ಚೇಂಜ್ ಮಾಡಿ, ಮಧು ಗೊಂಬೆಗೆ ಕಣ್ಣು ಸಣ್ಣ ಮಾಡಿ ಮತ್ತು ಐಶುಗೆ ತಲೆ ಸಣ್ಣ ಮಾಡಿ, ಅದೆಲ್ಲ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಅದು ಗೊಂಬೆಗಳು ಇರೋದೇ ಹಾಗೆ, ಎಡಿಟಿಂಗ್ ಕೂಡ ಏನೂ ಚೇಂಜಸ್ ಮಾಡೋಕ್ಕಾಗಲ್ಲ.
ನಾನು ಮೊದಲೇ ನಿಮಗೆ ಫುಲ್ಲು ಡೀಟೇಲಾಗಿ ಹೇಳಿದ್ದೀನಿ, ಎಡಿಟಿಂಗಲ್ಲೇ ತೋರಿಸಿದ್ದೀನಿ. ಒಂದು ಡ್ರೆಸ್ ಆಗಿರ್ಬೋದು, ಹೇರ್ ಸ್ಟೈಲು, ಕಣ್ಣು ಏನೂ ಚೇಂಜ್ ಮಾಡೋಕ್ಕಾಗಲ್ಲ, ಆ ಗೊಂಬೆ ಇರೋದೇ ಹಾಗೆ. ಓಕೆನಾ? ಹಾಗಾಗಿ ನಾನು ಎಕ್ಸ್ಟ್ರಾ ಡ್ರೆಸ್ ಕೂಡ ಹಾಕ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಗೆ ಈ ಪ್ರತಿಯೊಂದು ಗೊಂಬೆಗಳಿಗೂ ಅಷ್ಟೇ ಕಣ್ಣು, ಮೂಗು ಎಲ್ಲ ಏನು ಚೇಂಜ್ ಮಾಡೋಕ್ಕಾಗಲ್ಲ, ಆಲ್ರೆಡಿ ಅದೆಲ್ಲ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಮಧು ಗೊಂಬೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಬಟ್ ನೀವು ಅದನ್ನು ಕಣ್ಣು ಯಾಕೆ ಅಷ್ಟೊಂದು ಒಂಥರ ತುಂಬ ಡೀಪಾಗಿ ಯಾಕೆ ಅಷ್ಟೊಂದು ಅಬ್ಸರ್ವ್ ಮಾಡೋಕೆ ಹೋಗ್ತೀರಾ? ಒಂದು ಗೊಂಬೆನ ಗೊಂಬೆ ಆಗಿ ತೊಗೊಳ್ಳಿ, ಮತ್ತು ಸ್ಟೋರಿ ಆಗಿ ತೊಗೊಳ್ಳಿ. ಸ್ಟೋರಿ ಅಷ್ಟೇ ಇಂಪಾರ್ಟೆಂಟು, ಓಕೆನಾ? ಬೇರೆ ಇನ್ನೇನು ಇದ್ರಲ್ಲಿ ತಿಳ್ಕೊಳಕ್ಕೆ ಹೋಗಬೇಡಿ. ಹೇಳಿದ್ದೀನಲ್ವಾ, ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ಮತ್ತು ಪದೇ ಪದೇ ಕಮೆಂಟ್ ಮಾಡಬೇಡಿ. ನನಗೆ ನಿಜವಾಗ್ಲೂ ಆ ಕಮೆಂಟ್ಗಳು ನೋಡಿದಾಗ ತುಂಬ ಬೇಜಾರಾಗುತ್ತೆ, ಯಾಕಂದರೆ ನಾನು ತುಂಬ ಇಷ್ಟಪಟ್ಟು ಮಧು ಗೊಂಬೆನ ಚೂಸ್ ಮಾಡ್ಕೊಂಡಿದ್ದೀನಿ. ನೀವು ಈ ಥರ ಕಮೆಂಟ್ ಮಾಡಿದಾಗ ನನಗೊಂಥರ ಬೇಜಾರಾಗುತ್ತೆ, ಹೌದಾ ಈ ಥರ ಅಂತ ಅನಿಸುತ್ತೆ. ಆದರೂ ಕೂಡ ಯಾರೇನೇ ಹೇಳಿ ನಾನು ಮಧು ಗೊಂಬೆನ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಮೊದಲಿಂದನೂ ನಾನು ಮಧು ಗೊಂಬೆನ ಐಶುಗೆ ಜೋಡಿ ಮಾಡಿದ್ದೀನಿ, ಸೊ ಅದೇ ಕಂಟಿನ್ಯೂ ಆಗುತ್ತೆ. ಸೊ ನಾನು ಅದನ್ನು ಚೂಸ್ ಮಾಡಬೇಕಾದ್ರೂ ಕೂಡ ಗೊಂಬೆ ಆಗಿ ಅಷ್ಟೇ ನಾನು ಅದನ್ನು ತೊಗೊಂಡಿದ್ದು. ಕಣ್ಣು ದಪ್ಪ ಇದೆ, ಮೂಗು ದಪ್ಪ ಇದೆ, ಆ ಥರ ಎಲ್ಲ ಏನೂ ನಾನು ನೋಡಲಿಲ್ಲ, ಸರಿನಾ? ಸೊ ನೀವು ಕೂಡ ಸ್ಟೋರಿ ಅಷ್ಟೇ ಇಂಪಾರ್ಟೆಂಟಾಗಿ ತೊಗೊಳ್ಳಿ. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತಾನೆ ಅದನ್ನು ತಪ್ಪದೇ ಕಮೆಂಟ್ ಮಾಡಿ. ಅಂದರೆ ತುಂಬಾ ಸಿಂಪಲ್ ಆಗಿತ್ತು, ನನಗೂ ಕೂಡ ಬೇಜಾರಾಗ್ತಿದೆ, ಏನು ಮಾಡೋಕ್ಕಾಗಲ್ಲ. ಇವತ್ತು ಅರ್ಥ ಮಾಡ್ಕೊಳ್ಳಿ, ಸ್ಯಾಟರ್ಡೇ ಇದೇ ಪ್ರಾಬ್ಲಮ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾನೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ವಿಡಿಯೋದಲ್ಲಿ ಹೇಳಿ? ಎಷ್ಟು ಕಷ್ಟಪಟ್ಟು ಎಡಿಟ್ ಮಾಡ್ತಾ ಇದ್ದೀನಿ, ನನಗೆ ವ್ಯೂಸ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ನನಗೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಯಾವ ಟೈಮಿಂಗ್ಸ್ ಆದರೂ ಪರವಾಗಿಲ್ಲ, ಒಂದು ದಿನದಲ್ಲಿ ಒಂದು ವಿಡಿಯೋ ಹಾಕೋದಕ್ಕಾದರೂ ನಾನು ಟ್ರೈ ಮಾಡ್ತಾ ಇದ್ದೀನಿ. ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಕೆಲವೊಂದು ಸರಿ ಊಟನೂ ಮಾಡಲ್ಲ, ಟಿಫನ್ ಕೂಡ ಸರಿಯಾಗಿ ನಾನು ಟೈಮಿಂಗ್ ಸರಿಯಾಗಿ ತಿನ್ನೋಕ್ಕಾಗಲ್ಲ. ಒಂದೊಂದು ಟೈಮು ಎಡಿಟಿಂಗ್ ಇದ್ದಾಗ ನಿದ್ದೆ ಕೂಡ ಸರಿಯಾಗಲ್ಲ. ಅಂದರೆ ಇವತ್ತು ವಿಡಿಯೋ ಹಾಕಿರಲ್ಲ ಅಂದ್ಕೊಳ್ಳಿ, ಬೆಳಗ್ಗೆ ವಿಡಿಯೋ ಹಾಕಬೇಕಾಗಿರುತ್ತಲ್ವ, ಸೊ ನೈಟು ಎಷ್ಟೊತ್ತಾದರೂ ಎಡಿಟ್ ಮಾಡಿಬಿಟ್ಟೆ ನಾನು ಮಲ್ಕೊತೀನಿ. ಹಾಗಾಗಿ ಎಷ್ಟೆಲ್ಲ ಕಷ್ಟಪಟ್ಟು ಎಡಿಟ್ ಮಾಡ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಾಯಿಂಟ್ ಕೊಡೋದನ್ನ ಮಾತ್ರ ಮರಿಬೇಡಿ, ಓಕೆನಾ? ಹೇಳಲಿಕ್ಕಾಗಲ್ಲ ಇನ್ನು ಯಾವ್ಯಾವ ಥರ ಕಂಟೆಂಟ್ ಬರುತ್ತೆ ನನ್ನ ಚಾನಲಲ್ಲಿ, ಯಾವ್ಯಾವ ಥರ ಸ್ಟೋರಿ ಮಾಡ್ತೀನಿ ಹೇಳೋಕ್ಕಾಗಲ್ಲ. ಬಟ್ ನಾನಂತೂ ಇವಾಗ ತುಂಬ ಎಲ್ರಿಗೂ ಖುಷಿ ಆಗಬೇಕು. ನನಗೆ ಹಳ್ಳಿ ವಿಲೇಜ್ ಸ್ಟೈಲ್ ವಿಡಿಯೋ ಮಾಡೋದಕ್ಕೂ ಇಷ್ಟನೇ, ಆದರೆ ತುಂಬ ಜನ ಬರೀ ಅದನ್ನೇ ಯಾರೂ ನೋಡಲ್ಲ ಸ್ನೇಹಿತರೆ. ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಬೇಕು, ಲೈಫ್ ಸ್ಟೈಲ್ ಕೂಡ ಇರಬೇಕು, ಸ್ವಲ್ಪ ಜನ್ರೇಷನ್ ಎಲ್ಲ ಚೇಂಜಸ್ ಇರಬೇಕಲ್ವ. ಹಾಗಾಗಿ ವಿಡಿಯೋಗಳನ್ನ ಸ್ವಲ್ಪ ಚೇಂಜಸ್ ಆಗ್ತಾ ಇದ್ದೇನೆ. ಕೆಲವೊಬ್ಬರಿಗೆ, ತುಂಬ ಜನಕ್ಕೆ ನನ್ನ ಚಾನಲ್ಲು ಮೊದಲಿಂದ ಹಳ್ಳಿ ವಿಲೇಜ್ ಸ್ಟೈಲ್ ಬಂದಿರೋದ್ರಿಂದ ಈಗ ಶೋಭಾ ಜೈ ವಿಡಿಯೋಯಿಂದ ತುಂಬ ಜನಕ್ಕೆ ಕೆಲವೊಬ್ಬರು ಮನಸ್ಸಿಗೆ ತುಂಬ ನೋವಾಗಿದೆ. ಅದು ನನಗೆ ಖಂಡಿತವಾಗ್ಲೂ ನಾನು ಅರ್ಥ ಮಾಡ್ಕೊತೀನಿ. ಇಷ್ಟು ಜನಕ್ಕೆ ನೋವಾಗಿದೆ, ಯಾಕೆ ಇವರು ಹಳ್ಳಿ ವಿಲೇಜ್ ಸ್ಟೈಲ್ ವಿಡಿಯೋಗಳನ್ನ ನೈಟ್ ಹೊತ್ತು ಅಪ್ಲೋಡ್ ಮಾಡ್ತಿದ್ರು, ಈಗ ಶೋಭಾ ಜೈ ಲವ್ ಸ್ಟೋರಿ ಮದುವೆ ಆದಮೇಲೆ ಈ ಥರ ಸ್ಟೋರಿ ತಗೊಂಡೋಗ್ತಾ ಇದ್ದೀರಾ ಅಂತ ತುಂಬ ಜನಕ್ಕೆ ಬೇಜಾರಾಗಿದೆ. ಆದರೂ ಕೂಡ ಕಷ್ಟ ಆದ್ರೂ ಸ್ವಲ್ಪ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಆದರೆ ಮೊದಲಿನ ಥರ ಯಾರು ನನಗೆ ಸಪೋರ್ಟ್ ಮಾಡಿದವರು ಇಲ್ಲ ಅಂತ ನಾನು ಅಂದ್ಕೊತೀನಿ. ಯಾಕಂದರೆ ತುಂಬ ಜನ ಸಪೋರ್ಟ್ ಮಾಡಿದವರು ಅನ್ಸಬ್ಸ್ಕ್ರೈಬ್ ಮಾಡಿರ್ತಾರೆ, ಹೇಳೋಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ಒಂದೇ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಕೆಲವೊಬ್ಬರು ಯಾವುದೋ ಒಂದು ಸ್ಟೋರಿನ ನೋಡಿ ನನ್ನ ಚಾನಲ್ನ ಇಷ್ಟಪಟ್ಟಿರ್ತಾರೆ. ಈಗೆಲ್ಲ ಮಿಕ್ಸೆಡ್ ಕಂಟೆಂಟ್ ಬರ್ತಿರೋದ್ರಿಂದ ಸೊ ಕೆಲವೊಬ್ಬರಿಗೆ ಅದು ಇಷ್ಟ ಆಗದೇನೂ ಇರ್ಬೋದು, ಪರವಾಗಿಲ್ಲ. ತುಂಬ ಜನ ಅನ್ಸಬ್ಸ್ಕ್ರೈಬ್ ಆದರು, ನನಗೆ ಗೊತ್ತು ಎಷ್ಟು ಜನ ಅನ್ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ. ಆದರೂ ಕೂಡ ಅದರಷ್ಟೇ ಮತ್ತೆ ಹೊಸ ಸಬ್ಸ್ಕ್ರೈಬರ್ಗಳು ಕೂಡ ನನಗೆ ಬಂದಿದ್ದಾರೆ. ಯಾಕೆ ನನಗೆ ಎಷ್ಟು ಜನ ಅನ್ಸಬ್ಸ್ಕ್ರೈಬ್ ಆಗ್ತಿದ್ದಾರೆ ಮತ್ತು ನ್ಯೂ ಸಬ್ಸ್ಕ್ರೈಬರ್ ಯಾಕೆ ಆಗ್ತಿದ್ದಾರೆ ಅನ್ನೋದು ನನಗೆ ಗೊತ್ತಾಗುತ್ತೆ, ಯಾವ ಥರ ಕಂಟೆಂಟ್ನ ಇಷ್ಟಪಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ಕಂಟೆಂಟ್ನ ನಾನು ಮೂವ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇರಲಿ, ಪರವಾಗಿಲ್ಲ, ನೋಡೋಣ. ನನ್ನ ಪ್ರಯತ್ನ ನಾನು ಮಾಡ್ತೀನಿ ಸ್ನೇಹಿತರೆ. ಯಾರೆಲ್ಲ ಇಲ್ಲಿವರೆಗೂ ನನಗೆ ಕಂಪಲ್ಸರಿಯಾಗಿ 500 ಜನ ಅಂತೂ ನನಗೆ ಕಣ್ಣು ಮುಚ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೆಲ್ರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಕೆಲವೊಂದು ಸರಿ ನನ್ನ ಮೈಂಡ್ ಸರಿ ಇರಲ್ಲ, ಮನಸ್ಸು ಸರಿ ಇರಲ್ಲ, ಕೆಲವೊಂದು ಸರಿ ಟೆನ್ಷನ್ ಇರುತ್ತೆ, ಮನೆಗೆ ಒಂಥರ ಏನಾದರೂ ಒಂದು ಇದ್ದೇ ಇರುತ್ತಲ್ವಾ. ಫ್ಯಾಮಿಲಿ ಅಂದಮೇಲೆ ಏನಾದರೂ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಮನೆ ಕೆಲಸ, ಮಗು ಇದೆ, ಏನಾದರೂ ಒಂದು ಟೆನ್ಷನ್ ಇರುವಾಗಲೂ ಕೂಡ ಬೇಜಾರು ಮಾಡಿಕೊಂಡು ಏನೋ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕಿರ್ತೀನಿ. ಅದನ್ನು ಕೂಡ ಇಷ್ಟಪಟ್ಟು ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿದ್ದೀರಲ್ವ, ಅಂಥ ಒಂದು ಟೈಮಲ್ಲಿ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಆ ಒಂದು ಇದಕ್ಕೇ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಚೆನ್ನಾಗಿರೋ ಕಂಟೆಂಟ್ ಕೊಡಬೇಕು, ವಿಡಿಯೋ ಮಾಡಬೇಕು ಅಂತ ತುಂಬ ಕಷ್ಟಪಡ್ತಿದ್ದೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡೋರಂತೂ ಮಾಡೇ ಮಾಡ್ತಾರಲ್ವಾ. ಅದಕ್ಕೆ ಹೇಳೋದು, ಒಂದು ಹುಡುಗಿ ಏನಾದರೂ ಅದು ಚೆನ್ನಾಗಿಲ್ಲದೆ ಇರಲಿ, ಅವಳು ಮನಸ್ಸು ನೋಡಿ ಕೆಲವೊಬ್ರು ಇಷ್ಟಪಡ್ತಾರೆ. ಹಾಗೆಯೇ ನನ್ನ ವಿಡಿಯೋದಲ್ಲಿ ನನ್ನ ಚಾನಲ್ನ ನನ್ನನ್ನು ಇಷ್ಟಪಡೋರು ನನ್ನ ವಿಡಿಯೋ ಚೆನ್ನಾಗಿಲ್ಲದೆ ಇರಲಿ, ಸೊ ಸಪೋರ್ಟ್ ಮಾಡೋರಂತೂ ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ಒಬ್ಬರಲ್ಲಿ ಯಾವುದೋ ಒಂದು ಗುಣನ ನೋಡಿ ಇಷ್ಟಪಟ್ಟಿರ್ತಾರೆ. ಹಾಗೆಯೇ ನನ್ನ ವಿಡಿಯೋದಲ್ಲಿ ಯಾವುದೋ ಒಂದು ಸ್ಟೋರಿನ ನಿಮಗೆ ಅಡಿಕ್ಟ್ ಆಗಿರ್ತೀರ. ಸೊ ಯಾವುದೋ ಒಂದು ಸ್ಟೋರಿನ ಅಡಿಕ್ಟ್ ಆಗಿರ್ತಾರೆ, ಅದಕ್ಕೋಸ್ಕರ ನನಗೆ ಸಪೋರ್ಟ್ ಮಾಡ್ತಿರಲ್ವ, ಅವ್ರಿಗೆಲ್ರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಸೊ ಜಾಸ್ತಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ, ಓಕೆನಾ? ನೋಡಿ, ಈಗ ಎಡಿಟ್ ಮಾಡೋಣ ಅಂದರೆ ಇವಾಗ ರೇಡಿಯೋ ನಿಲ್ಲಿಸಿದ್ದಾರೆ. ಸಾರಿ ಸ್ನೇಹಿತರೆ, ಈಗ ನನಗೆ ಸ್ವಲ್ಪ
ಬ್ಯುಸಿ ಇದ್ದೀನಿ. ಓಕೆ, ನಾಳೆ ಒಂದು ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಶುಭರಾತ್ರಿ.